ಒಂದು ಚಿಕ್ಕ ಗ್ರಾಮದಲ್ಲಿ ಕಿರಣ್ ಎಂಬ ಯುವಕ ವಾಸಿಸುತ್ತಿದ್ದ. ಅವನು ಧೈರ್ಯಶಾಲಿ ಮತ್ತು ಚತುರನಾಗಿದ್ದರೂ ಗ್ರಾಮದಲ್ಲಿ ನಡೆಯುತ್ತಿದ್ದ ವಿಚಿತ್ರ ಘಟನೆಗಳು ಅವನ ಮನಸ್ಸನ್ನು ಕಾಡುತ್ತಿತ್ತು. ರಾತ್ರಿ ಹೊತ್ತಿಗೆ ಯಾರೂ ಹೊರಗೆ ಬರಲು ಹೆದರುತ್ತಿದ್ದರು, ಏಕೆಂದರೆ ಅಲ್ಲಿ ಮಾಟಮಂತ್ರ ನಡೆಯುತ್ತಿದೆ ಎಂಬ ಮಾತು ಹರಡಿತು. ಒಂದು ದಿನ ಕಿರಣ್ ತನ್ನ ಸ್ನೇಹಿತೆ ಮೀರಾಳ ಜೊತೆ ಮಾತನಾಡುತ್ತಿದ್ದಾಗ ಮೀರಾ ಹೇಳಿದಳು, ನಮ್ಮ ಗ್ರಾಮದಲ್ಲಿ ಏನೋ ರಹಸ್ಯ ಇದೆ. ಇದನ್ನು ನಾವು ಪತ್ತೆ ಹಚ್ಚಬೇಕು. ಕಿರಣ್ ಕೂಡ ಅದಕ್ಕೆ ಒಪ್ಪಿಕೊಂಡನು. ಮೀರಾಳ ಮೇಲೆ ಅವನಿಗೆ ಪ್ರೀತಿ ಕೂಡ ಬೆಳೆಯುತ್ತಿತ್ತು, ಆದರೆ ಅವನು ಅದನ್ನು ಹೇಳಲು ಧೈರ್ಯ ಮಾಡಿರಲಿಲ್ಲ. ಅವರು ಇಬ್ಬರೂ ರಾತ್ರಿ ಹೊತ್ತಿಗೆ ಗ್ರಾಮದ ಹೊರವಲಯಕ್ಕೆ ಹೋಗಲು ನಿರ್ಧರಿಸಿದರು. ಅಲ್ಲಿ ಒಂದು ಹಳೆಯ ಮನೆ ಇತ್ತು. ಜನರು ಅದನ್ನು ಭೂತ ಬಂಗಲೆ ಎಂದು ಕರೆಯುತ್ತಿದ್ದರು. ಅಲ್ಲಿ ಕೆಲವರು ಮಾಟಮಂತ್ರ ಮಾಡುತ್ತಿದ್ದಾರೆ ಎಂದು ಎಲ್ಲರೂ ಭಯಪಡುವರು. ಕಿರಣ್ ಮತ್ತು ಮೀರಾ ನಿಧಾನವಾಗಿ ಆ ಮನೆಯೊಳಗೆ ನುಗ್ಗಿದರು. ಒಳಗೆ ಹೊಗೆ ತುಂಬಿತ್ತು ಮತ್ತು ಅಲ್ಲಿ ಒಂದು ವಿಚಿತ್ರ ವಾತಾವರಣವಿತ್ತು. ಅಚಾನಕ್ ಅವರು ಒಂದು ವ್ಯಕ್ತಿಯನ್ನು ನೋಡಿದರು. ಕಪ್ಪು ಬಟ್ಟೆ ಧರಿಸಿ ಏನೋ ಮಂತ್ರ ಜಪಿಸುತ್ತಿದ್ದ. ಮೀರಾ ಹೆದರಿಕೊಂಡು ಕಿರಣ್ ಕೈ ಹಿಡಿದಳು. ನಾವು ಇದನ್ನು ನಿಲ್ಲಿಸಬೇಕು ಎಂದು ಕಿರಣ್ ಹೇಳಿದನು. ಅವರು ಹತ್ತಿರ ಹೋಗುತ್ತಿದ್ದಂತೆ ಆ ವ್ಯಕ್ತಿ ತಿರುಗಿ ನೋಡಿದ. ನೀವು ಇಲ್ಲಿ ಏಕೆ ಬಂದಿರಿ ಎಂದು ಗಂಭೀರವಾಗಿ ಕೇಳಿದನು. ಕಿರಣ್ ಧೈರ್ಯದಿಂದ ಹೇಳಿದನು, ನೀನು ನಮ್ಮ ಗ್ರಾಮವನ್ನು ಭಯಪಡಿಸುತ್ತಿದ್ದೀಯಾ? ಇದನ್ನು ನಿಲ್ಲಿಸು. ಆ ವ್ಯಕ್ತಿ ನಕ್ಕನು. ನಾನು ಯಾರಿಗೂ ಹಾನಿ ಮಾಡುತ್ತಿಲ್ಲ, ನಾನು ಕೇವಲ ಶಕ್ತಿ ಪಡೆಯಲು ಮಂತ್ರ ಮಾಡುತ್ತಿದ್ದೇನೆ ಎಂದನು. ಆದರೆ ಕಿರಣ್ ಅದನ್ನು ನಂಬಲಿಲ್ಲ. ಅವನು ಮತ್ತು ಮೀರಾ ಒಟ್ಟಿಗೆ ಆ ವ್ಯಕ್ತಿಯ ಮಂತ್ರ ಪುಸ್ತಕವನ್ನು ಕಿತ್ತುಕೊಂಡರು. ಅದನ್ನು ಸುಟ್ಟರು. ಆ ಕ್ಷಣದಿಂದ ಆ ಮನೆಯಲ್ಲಿದ್ದ ವಿಚಿತ್ರ ಶಕ್ತಿ ಮಾಯವಾಯಿತು. ಗ್ರಾಮಸ್ಥರು ನಂತರ ಭಯವಿಲ್ಲದೆ ಬದುಕಲು ಆರಂಭಿಸಿದರು. ಎಲ್ಲರೂ ಕಿರಣ್ ಮತ್ತು ಮೀರಾಳನ್ನು ಪ್ರಶಂಸಿಸಿದರು. ಆ ರಾತ್ರಿ ಕಿರಣ್ ಮೀರಾಳಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದನು. ನಾನು ನಿನ್ನನ್ನು ಬಹಳ ಇಷ್ಟಪಡುತ್ತೇನೆ ಎಂದು ಹೇಳಿದನು. ಮೀರಾ ನಗುತ್ತಾ ಹೇಳಿದಳು, ನನಗೂ ಹಾಗೆ ಅನ್ನಿಸುತ್ತಿದೆ. ಅವರ ಪ್ರೇಮ ಕಥೆ ಗ್ರಾಮದಲ್ಲಿ ಪ್ರಸಿದ್ಧವಾಯಿತು. ಕಿರಣ್ನ ಧೈರ್ಯ ಮತ್ತು ಮೀರಾಳ ಬೆಂಬಲದಿಂದ ಅವರು ಕೇವಲ ಒಂದು ರಹಸ್ಯವನ್ನು ಬಿಚ್ಚಿಟ್ಟಲ್ಲ, ತಮ್ಮ ಜೀವನದ ಸುಂದರ ಕಥೆಯನ್ನು ಆರಂಭಿಸಿದರು. ಇದು ಒಂದು ಕ್ರೈಮ್, ಪ್ರೇಮ ಮತ್ತು ಮಾಟಮಂತ್ರದ ಕತೆ. ಧೈರ್ಯ, ನಂಬಿಕೆ ಮತ್ತು ಪ್ರೀತಿಯ ಶಕ್ತಿ ಎಲ್ಲಕ್ಕಿಂತ ದೊಡ್ಡದು ಎಂಬುದನ್ನು ತೋರಿಸುತ್ತದೆ.